ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಕರ್ಮ ಅಥವಾ ವಾಸನಾ ವಿಚಾರವೆಂಬ 9ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಪುನಃ ಪ್ರಯತ್ನಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಾ ದೈವವನ್ನು ನಿರಾಕರಿಸುತ್ತಾ ವಸಿಷ್ಠರು ಮುಂದುವರೆದು, ರೂಢಿಯಲ್ಲಿ ಬಂದಿರುವ ದೈವವೆಂದರೆ ಯಾವುದು? ಅಮೂರ್ತವಾದ ಶರೀರವಿಲ್ಲದ ಆಕಾರವಿಲ್ಲದ ದೈವವು ಮೂರ್ತ ಎಂದರೆ ಶರೀರಧಾರಿಯಾದ ಮನುಷ್ಯನೊಂದಿಗೆ ವ್ಯವಹರಿಸುವುದು ಎಂದಿಗಾದರೂ ಸಾಧ್ಯವೇ? ಎಲ್ಲವನ್ನೂ ದೈವವೇ ಮಾಡುತ್ತದೆ ಎನ್ನುವುದಾದರೆ ಎಲ್ಲ ಕಾರ್ಯದಲ್ಲಿಯೂ ಕೂಡ, ಅಂದರೆ ಆತ ಕರ್ಮದಲ್ಲಿ ತೊಡಗಬೇಕಾಗಿಯೇ ಇಲ್ಲ, ಎಲ್ಲವನ್ನೂ ದೈವವೇ ಮಾಡುತ್ತದೆ ಎಂದು ಮನುಷ್ಯ ಕಾರ್ಯಶೀಲನಾಗದೇ ಇದ್ದರೆ ಆತ ಶವಸಮಾನನಾಗುತ್ತಾನೆ. ಏಕೆಂದರೆ ದೇಹಧಾರಿಯಾದ ಮನುಷ್ಯ ಕರ್ಮದಲ್ಲಿ ತೊಡಗಲೇಬೇಕು. ನಿರ್ದಿಷ್ಟ ಪ್ರಯತ್ನದಲ್ಲಿ ತೊಡಗಿದವನಿಗೆ ನಿರ್ದಿಷ್ಟ ಫಲವು ದೊರೆಯುವುದು ಆತನ ಪ್ರಯತ್ನ ಬಲದ ಮೇಲೆ ಅವಲಂಬಿಸಿರುತ್ತದೆಯೇ ಹೊರತು ದೈವದ ಮೇಲಲ್ಲ. ಪ್ರೇರಣೆಯಾಗಲಿ ಫಲವಾಗಲಿ ದೊರೆತಾಗ, ವ್ಯಸನವಾದಾಗ ದೈವವನ್ನು ಸಮಾಧಾನವಾಗಿ ಬಳಸಿಕೊಳ್ಳುವುದು ರೂಢಿಯೇ ಹೊರತು ದೈವವೆಂಬುದಿಲ್ಲ ಎಂಬುದನ್ನು ಹಲವು ನಿದರ್ಶನಗಳ ಮೂಲಕ ನಿರೂಪಿಸುತ್ತಾರೆ. ಆ ಸಮಯದಲ್ಲಿ ಶ್ರೀರಾಮನು ಅವರನ್ನು ವಸಿಷ್ಠರನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಸರ್ವಧರ್ಮಗಳನ್ನು ಬಲ್ಲ ಎಲೈ ಭಗವಂತನೇ, ಲೋಕದಲ್ಲಿ ದೈವವು ಉಂಟು ಎಂದು ಪ್ರತೀತಿಯು ಬಲವಾಗಿರುವುದು ಬ್ರಾಹ್ಮಣನೇ, ಅದನ್ನು ಅಂದರೆ ಬ್ರಹ್ಮಜ್ಞಾನಿಯಾದವನೇ, ಅದನ್ನು ಅಂದರೆ ಆ ದೈವವು ಎಂದರೆ ಏನು ಎಂಬುದನ್ನು ಕುರಿತು ಹೇಳು. ಏಕೆಂದರೆ ಇಷ್ಟೆಲ್ಲ ನಾವು ದೈವವೆಂಬುದು ಕೇವಲ ರೂಢಿ, ಪ್ರಯತ್ನವೇ ಮುಖ್ಯವಾದುದು ಎಂಬುದನ್ನೆಲ್ಲ ಕೇಳಿದ ಮೇಲೆ ಲೋಕದಲ್ಲಿ ಈಗಲೂ ಕೂಡ ಜನರು ದೈವ ಎಂದು ಕರೆಯುತ್ತಾರಲ್ಲ, ಆ ದೈವವು ಯಾವುದು? ಈ ಕುರಿತಾಗಿ ಶ್ರೀರಾಮ ಪ್ರಶ್ನೆ ಕೇಳುತ್ತಿದ್ದಾನೆ. ವಸಿಷ್ಠರು ಉತ್ತರಿಸುತ್ತಾರೆ, ಗುರುವಾದವನ ಉದ್ದೇಶವೇ ಎದುರಿಗೆ ಕುಳಿತಿರುವಂತಹ ತನ್ನ ಶಿಷ್ಯನ ಮನಸ್ಸಿನಲ್ಲಿ ಗೊಂದಲ ಮೂಡಿಸುವುದು. ದೇವರು ಎಂಬುದನ್ನು ಚಿಕ್ಕ ವಯಸ್ಸಿನಿಂದ ನಂಬಿಕೊಂಡು ಬಂದಿದ್ದೇವೆ. ಒಮ್ಮೆ ಗೊಂದಲ ಮೂಡಿದರೆ ಆಗ ಪ್ರಶ್ನೆಗಳು ಪುಂಖಾನುಪುಂಖವಾಗಿ ಹೊರಬೀಳುತ್ತವೆ. ಆ ಸಮಯದಲ್ಲಿ ಆ ಗೊಂದಲದಿಂದ ಪಾರಾಗುವ ಸಲುವಾಗಿ ಪ್ರಶ್ನೆಗಳನ್ನು ಕೇಳಿದಾಗ ಶಿಷ್ಯನಾದವನಲ್ಲಿ ಆಸಕ್ತಿಯೂ ಕೂಡ ಅಷ್ಟೇ ಬಲವಾಗಿರುತ್ತದೆ. ಆ ತನ್ನ ಗೊಂದಲಗಳನ್ನು ಪರಿಹರಿಸಿಕೊಳ್ಳಬೇಕು ಎಂದು ತಾದಾತ್ಮ್ಯತೆಯಿಂದ ವಸಿಷ್ಠರ ಉತ್ತರಕ್ಕೆ ಶ್ರೀರಾಮ ಕಾದಿದ್ದಾನೆ. ವಸಿಷ್ಠರು ಹೇಳುತ್ತಾರೆ, ಸರ್ವ ಕಾರ್ಯಗಳಿಗೂ ಕರ್ತೃವು, ಸರ್ವ ಫಲಗಳ ಭೋಕ್ತೃವು ಎಲೈ ರಾಘವನೇ, ಪೌರುಷವೇ ಹೊರತು ಇನ್ನು ಯಾವುದೂ ಇಲ್ಲ. ದೈವ ಅದಕ್ಕೆ ಕಾರಣವೂ ಅಲ್ಲ. ಪ್ರತಿಯೊಂದು ಪ್ರಯತ್ನ ಮಾಡುತ್ತಿರುವವನು ಕರ್ತೃ, ಆ ಪ್ರಯತ್ನದ ಫಲವನ್ನು ಭೋಗಿಸುತ್ತಿರುವವನು ಭೋಕ್ತೃ. ಆದ್ದರಿಂದ ಇಲ್ಲಿ ಒಬ್ಬ ವ್ಯಕ್ತಿಗೆ ಅದನ್ನು ಆರೋಪಿಸುವುದು ಬೇಡವೆಂದಿದ್ದರೆ ಆ ಪ್ರಯತ್ನವೇ ಅಲ್ಲಿ ಕರ್ತೃವೆಂದು, ಆ ಯಾವ ಪ್ರಯತ್ನವನ್ನು ಮಾಡುತ್ತಿರುವಿರೋ ಅದನ್ನೇ ಕರ್ತೃವೆಂದು, ಅದೇ ಭೋಕ್ತೃವೆಂದು ಭಾವಿಸಬಹುದೇ ಹೊರತು ಇಲ್ಲಿ ಯಾವ ದೈವವೂ ಇರುವುದಿಲ್ಲ. ದೈವವು ಏನೂ ಮಾಡುವುದಿಲ್ಲ, ಯಾವುದನ್ನು ಭೋಗಿಸುವುದೂ ಇಲ್ಲ, ಅದು ಕಾಣುವುದೂ ಇಲ್ಲ, ಅದು ಇಲ್ಲವೂ ಇಲ್ಲ. ದೈವವೆಂಬುದು ಕೇವಲ ಕಲ್ಪನೆಯು. ಏಕೆಂದರೆ ಹಿಂದಿನ ವೈರಾಗ್ಯ ಪ್ರಕರಣದಲ್ಲಿ 25-26ನೇ ಸರ್ಗಗಳಲ್ಲಿ ಶ್ರೀರಾಮನು ತನ್ನಲ್ಲಿ ಮೂಡಿರುವ ವೈರಾಗ್ಯವನ್ನು ಹೇಳುವಾಗ ದೈವವೇ ಸರ್ವಶಕ್ತ ಎಂದು ಪ್ರತಿಪಾದಿಸಿದಾಗ ಅದನ್ನು ವಸಿಷ್ಠರು ಇಲ್ಲಿ ನಿರಾಕರಿಸಿ, ಶ್ರೀರಾಮನಿಗೆ ಪ್ರಯತ್ನಪರತೆಯು ಹುಟ್ಟಲಿ, ದೈವವನ್ನೇ ನಂಬಿಕೊಂಡು ಕುಳಿತುಕೊಳ್ಳುವುದು ಬೇಡ, ಅದರಿಂದ ಖಿನ್ನತೆಯಿಂದ ಹೊರಬರುವುದು ಸಾಧ್ಯವಾಗುವುದಿಲ್ಲ, ಪ್ರಯತ್ನಪರತೆ ಹುಟ್ಟಲಿ ಎಂಬ ಕಾರಣಕ್ಕಾಗಿ ಇಲ್ಲಿ ಪ್ರಯತ್ನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಏಕೆಂದರೆ ಬಹಳಷ್ಟು ಬಾರಿ ನಾವು ದೈವವೆಂದು ಹೇಳುವುದು ಹಣೆಯ ಬರಹವನ್ನೇ ದೈವವೆಂದು ಹೇಳುತ್ತೇವೆಯೇ ಹೊರತು ಉಪಾಸನಾ ಮೂರ್ತಿಯಾದ ದೈವವನ್ನಲ್ಲ. ಫಲಶಾಲಿಯಾದ ಪೌರುಷದಿಂದ ಸಿದ್ಧವಾದ ಶುಭ ಅಶುಭ ಫಲವು ಯಾವುದುಂಟೋ ಅದನ್ನು ದೈವವೆನ್ನುವರು. ಫಲಶಾಲಿಯಾದ ಅಂದರೆ ನಿರ್ದಿಷ್ಟ ಕಾರ್ಯವನ್ನು ಮಾಡಿದಾಗ ನಮ್ಮ ಪ್ರಯತ್ನದ ಮೂಲಕ ಯಾವುದೇ ಫಲ, ಅದು ಶುಭವಿರಲಿ ಅಶುಭವಿರಲಿ, ಯಾವ ಫಲವು ಉಂಟಾಗುವುದೋ ಆ ಫಲವನ್ನೇ ದೈವವೆನ್ನುವುದು ರೂಢಿ. ಪೌರುಷದಿಂದ ಲಭಿಸುವ ಇಷ್ಟ ಅನಿಷ್ಟ ವಸ್ತು ರೂಪವಾದ
ಇಷ್ಟ ಅನಿಷ್ಟ ಪ್ರಾಪ್ತಿ ಯಾವುದುಂಟೋ ಅದನ್ನೇ ದೈವವೆನ್ನುತ್ತಾರೆ, ಹೊರತು ಬೇರೆ ದೈವವಿಲ್ಲ. ಪೌರುಷವನ್ನು ಸಾಧನವಾಗಿ ಉಪಯೋಗಿಸು, ಪ್ರಯತ್ನವನ್ನು ಸಾಧನವಾಗಿ ಉಪಯೋಗಿಸು. ಅವಶ್ಯವಾಗಿ ಆಗಿಯೇ ತೀರಬೇಕಾಗಿರುವ ಯಾವ ಅರ್ಥವುಂಟೋ ಅದನ್ನೇ ಲೋಕದಲ್ಲಿ ದೈವವೆನ್ನುವರು. ಎಲೈ ರಾಘವನೇ, ದೈವವೆಂಬುದು ಆಕಾಶದಂತೆ ಇರುವುದು. ಲೋಕದಲ್ಲಿ ಮೂಢರಾದವರಿಗೆ ಏನಾದರೂ ಆ ದೈವವೇ ಮಾಡುತ್ತಿರುವಂತೆಯೂ, ಪ್ರಾಜ್ಞರಾದವರಿಗೆ ಆ ದೈವವು ಏನೂ ಮಾಡದಿರುವಂತೆಯೂ ಕಾಣುವುದು. ಅಂದರೆ ಮೂಢರಾದವರು ಮಾತ್ರವೇ ದೈವವೇ ಕಾರ್ಯವನ್ನು ಮಾಡುತ್ತಿದೆ ಎಂದು ಹೇಳುತ್ತಾರೆ. ಆದರೆ ಪ್ರಾಜ್ಞರಾದವರಿಗೆ ಗೊತ್ತು ದೈವವು ಇರುತ್ತದೆ, ಅಥವಾ ಅದು ಸಮಗ್ರ ಅಸ್ತಿತ್ವವೇ ಆಗಿರುತ್ತದೆ. ಆದರೆ ಸ್ವತಃ ತಾನು ಏನನ್ನೂ ಮಾಡುವುದಿಲ್ಲ. ಇದನ್ನೇ ಶಾಸ್ತ್ರಗಳಲ್ಲಿ ಲೀಲೆ ಎಂದು ಕರೆದಿರುವುದು. ಪೌರುಷದಿಂದ ಮೊದಲೇ ಸಿದ್ಧವಾಗಿರುವ ಶುಭ ಅಶುಭ ಫಲಗಳನ್ನು ಇದು ಹೀಗೆಯೇ ಆಗಬೇಕಾಗಿತ್ತು ಎಂದು ಹೇಳುವ ಮಾತೆ ದೈವವೆನ್ನಿಸಿಕೊಳ್ಳುವುದು. ಶ್ರೀರಾಮನು ವಸಿಷ್ಠರಿಗೆ ದೈವವೆಂದರೆ ಯಾವುದು ಎಂದು ಕೇಳಿದ್ದಾನೆ. ಪೌರುಷದಿಂದ ಪ್ರಯತ್ನದಿಂದ ನಮಗೆ ಸಿಕ್ಕುವಂತಹ ಫಲಗಳನ್ನೇ ದೈವವೆಂದು ಕರೆಯುತ್ತಾರೆ. ಹೀಗೆಂದು ನನ್ನ ಬುದ್ಧಿಗೆ ತೋರಿತು, ಹೀಗೆಂದು ನನಗೆ ನಿಶ್ಚಯವಾಗಿತ್ತು ಎಂದು ಕರ್ಮ ಫಲವು ಪ್ರಾಪ್ತವಾದಾಗ ಹೇಳುವ ಮಾತೆ. ಅಂದರೆ ಇದೇ ರೀತಿ ಆಗುತ್ತದೆ ಎಂದು ಎಲ್ಲಿಂದ ಗೊತ್ತಾಯಿತು, ಇದೇ ಫಲವು ಪ್ರಾಪ್ತವಾಗುತ್ತದೆ ಎಂದು ಹೇಗೆ ತಿಳಿದಿತ್ತು, ಅದನ್ನೇ ದೈವವೆಂದು ಹೇಳಿಬಿಡುತ್ತಾರೆ. ಇಷ್ಟ ಅನಿಷ್ಟ ಫಲವು ಲಭಿಸಲು ಇದು ಹೀಗೇ ಎಂದು ಹೇಳುವ ಸಮಾಧಾನ ವಾಕ್ಯವು ಯಾವುದೋ ಅದೇ ದೈವವು. ಶ್ರೀರಾಮನು ಕೇಳುತ್ತಾನೆ, ಎಲೈ ಸರ್ವಧರ್ಮಗಳನ್ನು ಬಲ್ಲ ಭಗವಂತನೇ, ವಸಿಷ್ಠರನ್ನು ಕುರಿತು ಕೇಳುತ್ತಿರುವುದು ಹಿಂದಿನ ಕರ್ಮದ ಫಲವೇ ದೈವವೆಂದು ಹೇಳಿದೆ. ಈಗ ಆ ದೈವವನ್ನೂ ಕೂಡ ಇಲ್ಲವೆನ್ನುವೆಯಲ್ಲ, ಹೇಗೆ ಎಂದು ಕೇಳಿದಾಗ ವಸಿಷ್ಠರು ಹೇಳುತ್ತಾರೆ, ರಾಘವ, ಭಲೆ ನೀನು ತಿಳಿದಿರುವುದು ಸರಿ. ದೈವವು ಇಲ್ಲ ಎಂದು ನಿನ್ನ ಬುದ್ಧಿಗೆ ದೃಢವಾಗುವಂತೆ ಎಲ್ಲವನ್ನೂ ಹೇಳುವೆನು. ಮೊದಲು ಮನೋವಾಸನೆಯಾಗಿ ಬಲವಾಗಿದ್ದುದು ಯಾವುದೋ ಅದೇ ಈಗ ಮನುಷ್ಯರಿಗೆ ಕರ್ಮ ರೂಪವಾಗಿ ಪರಿಣಮಿಸುವುದು. ಅಂದರೆ ಮನಸ್ಸಿನಲ್ಲಿ ಸಂಕಲ್ಪ ರೂಪವಾಗಿ ಇದನ್ನು ಮಾಡಬೇಕು ಎಂಬ ಯಾವ ಭಾವವು ಬಂದಿತ್ತೋ ಅದೇ ನಂತರದಲ್ಲಿ ಕರ್ಮವಾಗಿ ಬದಲಾಗುತ್ತದೆ. ರಾಮ, ಯಾವ ಜಂತುವಿಗೆ ಯಾವ ವಾಸನೆ ಇರುವುದೋ ಅದು ಅದನ್ನೇ ಮಾಡುವುದು. ವಾಸನೆಯೊಂದು ಕರ್ಮವೊಂದು ಎಂಬುದು ಎಂದಿಗೂ ಇಲ್ಲ. ಏನನ್ನು ಮಾಡಬೇಕೆಂದುಕೊಳ್ಳುತ್ತೇವೆಯೋ ಅದನ್ನೇ ಮಾಡುತ್ತೇವೆಯೇ ಹೊರತು ಏನೋ ಅಂದುಕೊಳ್ಳುತ್ತೇವೆ. ಕೆಲವೊಮ್ಮೆ ಆಗುತ್ತದೆ. ಆದರೆ ಸಾಮಾನ್ಯವಾಗಿ ಕರ್ಮವನ್ನು ಮಾಡುವ ಮುನ್ನ ನಮ್ಮ ಮನಸ್ಸಿನಲ್ಲಿ ಆ ಕರ್ಮ ಆರಂಭವಾಗುತ್ತದೆ. ನಂತರ ಬಾಹ್ಯದಲ್ಲಿ ಆ ಕರ್ಮ ಜಾರಿಗೆ ಬರುತ್ತದೆ. ಹಳ್ಳಿಯನ್ನು ಕುರಿತು ಹೋಗುವವನು ಹಳ್ಳಿಗೆ ಹೋಗುವನು, ಪಟ್ಟಣಕ್ಕೆ ಹೊರಟವನು ಪಟ್ಟಣಕ್ಕೆ ಹೋಗುವನು. ಯಾವನಿಗೆ ಯಾವ ವಾಸನೆ ಇರುವುದೋ, ಅಂದರೆ ಯಾವ ಇಚ್ಛೆ ಇರುವುದೋ, ಯಾವುದನ್ನು ಮಾಡಬೇಕೆಂದುಕೊಂಡಿರುವನೋ ಅವನವನು ಅದಕ್ಕಾಗಿಯೇ ಪ್ರಯತ್ನ ಮಾಡುವನು. ಹಿಂದೆ ತೀವ್ರವಾದ ಫಲಾಭಿಲಾಷೆಯಿಂದ ಭದ್ರವಾಗಿ ಮಾಡಿರುವ ಕರ್ಮವೇ, ಅಂದರೆ ಹಿಂದೆ ಯಾವಾಗಲೂ ಯಾವುದೋ ಒಂದು ಫಲದ ಆಶೆಯನ್ನಿಟ್ಟುಕೊಂಡು ಮಾಡಿರುವಂತಹ ಕರ್ಮವೇ ಈಗ ಪರ್ಯಾಯವಾಗಿ ಆ ಕರ್ಮದ ಫಲವೇ ಈಗ ಪರ್ಯಾಯವಾಗಿ ದೈವ ಎಂದೆನಿಸಿಕೊಳ್ಳುವುದು. ಕರ್ಮ ಮಾಡುವವರೆಲ್ಲರ ಕರ್ಮಗಳೆಲ್ಲ ಹೀಗೆಯೇ ಬಲಿತಿರುವ ಸ್ವವಾಸನೆಯೇ. ಕರ್ಮ ಮಾಡುವವರ ಕರ್ಮಗಳು ಬಲಿತಾಗ ಅದರಿಂದ ಉಂಟಾಗುವ ಭಾವವೇ ಅದೇ ಕರ್ಮವು. ಮನಸ್ಸಿನದು ಅಲ್ಲದೆ ಬೇರೆ ವಾಸನೆಯಿಲ್ಲ. ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವವೇ ಕರ್ಮವಾಗುವುದೇ ಹೊರತು ಬೇರೆಯಲ್ಲ. ಅದರಿಂದ ಮನಸ್ಸೇ ಮನುಷ್ಯ ಎನ್ನುವರು. ದೈವವೆನ್ನುವುದೇ ಕರ್ಮವು. ಎಲೈ ಸಾಧುವಾದ ರಾಮನೇ, ಮನಸ್ಸೇ ಕರ್ಮವು, ಮನಸ್ಸೇ ಪುರುಷನು. ಅದರಿಂದ ದೈವವಿಲ್ಲ ಎಂಬುದೇ ನಿಶ್ಚಯ. ಅಂದರೆ ಮೊದಲು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೆ, ಆ ಮೂಲಕವೇ ಕರ್ಮವನ್ನು ಮಾಡುತ್ತೇವೆ. ಹಿಂದೆ ಯಾವಾಗಲೂ ಮಾಡಿದ ಕರ್ಮಗಳೂ ಕೂಡ ಅದೇ ರೀತಿ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನೇ ಮಾಡಿದ್ದೆವು. ಅದರ ಫಲವು ಈಗ ಬಂದಾಗ ಆ ಕರ್ಮವು ಅಂದು ಆಗುವುದಕ್ಕೂ ಅದರ ಫಲ ಈಗ ಬರುವುದಕ್ಕೂ ಎಲ್ಲಕ್ಕೂ ದೈವವೇ ಕಾರಣವೆಂದು ಬಹಳ ಸುಲಭವಾಗಿ ಹೇಳಿಬಿಡುತ್ತೇವೆ. ಮೂಢರಾದವರು ಮಾತ್ರವೇ ಯಾವುದೋ ಒಂದು ದೈವವೆಂಬ ವ್ಯಕ್ತಿ ಇದೆ, ಅದು ಮಾಡಿಸುತ್ತಿದೆ ಎಂದುಕೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ದೈವವೆಂಬುದು ಕೇವಲ ರೂಢಿಗತವಾದದ್ದಷ್ಟೇ. ಮನೋರೂಪನಾದವನು ತನ್ನ ಹಿತಕ್ಕಾಗಿ ಯಾವುದನ್ನು ಮಾಡುವನೋ
ಅದನ್ನೇ ಪಡೆಯುವನು. ಮನಸ್ಸಿನ ಪ್ರಕಾರ ಯಾರು ಕೆಲಸವನ್ನು ಮಾಡುತ್ತಿರುವನೋ ಆತ ತಾನು ಮಾಡುತ್ತಿರುವ ಕರ್ಮಕ್ಕೆ ತಕ್ಕ ಫಲವನ್ನೇ ಪಡೆಯುವನು. ತಾನು ಮಾಡಿದುದು ಯಾವುದೋ, ಅಂದರೆ ತಾನೇ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಅದು ದೈವ ಪ್ರೇರಣೆಯಿಂದ ಆಯಿತೆಂದು ಹೇಳಿಕೊಳ್ಳುತ್ತಲೋ, ದೈವವೇ ಮಾಡಿಸಿತೆಂದು ಹೇಳಿಕೊಳ್ಳುತ್ತಲೋ ಇರುವನಲ್ಲ, ಅದನ್ನೇ ದೈವವೆಂದು ಕರೆಯುವುದು. ಎಲೆ ರಾಮನೇ, ಹೀಗೆಂದು ಗೊತ್ತು ಮಾಡುವುದಕ್ಕೆ ಆಗದ ಯಾವುದೋ ಒಂದು ಉಂಟಲ್ಲ, ಆ ದುರ್ನಿಶ್ಚಯಕ್ಕೆ ಏಕೆ ನಾನು ಈ ಕಾರ್ಯಕ್ಕೆ ಕೈ ಹಾಕಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಆ ನಿಶ್ಚಯಕ್ಕೆ ಮನಸ್ಸು, ಚಿತ್ತ, ವಾಸನ, ಕರ್ಮ, ದೈವ, ನಿಶ್ಚಯ ಹೀಗೆ ಹಲವು ಹೆಸರುಗಳನ್ನು ಸತ್ಪುರುಷರು ಹೇಳುವರು. ಇದೇ ಹೆಸರುಗಳು ಪುರುಷನಿಗೂ ಉಂಟು, ಅಂದರೆ ಈ ದೇಹಿಯಾದವನಿಗೂ ಉಂಟು. ಅದರಿಂದ ಪುರುಷನು ಯಾವ ನಿಶ್ಚಯದಿಂದ ಸಂತತವಾಗಿ ಯತ್ನಿಸುವನೋ ಅದೇ ಫಲವಾಗುವುದರಲ್ಲಿ ಸಂಶಯವಿಲ್ಲ. ಹೀಗೆ ಪೌರುಷದಿಂದಲೇ ಎಲೆಯ ರಘುಕುಲ ತಿಲಕನೇ ಎಲ್ಲವನ್ನೂ ಪಡೆಯುವನು, ಪ್ರಯತ್ನದಿಂದಲೇ ಎಲ್ಲವನ್ನೂ ಪಡೆಯುವನು. ಇನ್ನು ಯಾವುದು ಫಲಪ್ರದವಲ್ಲ. ಅದರಿಂದ ನೀನು ಪ್ರಯತ್ನ ಮಾಡು, ಆ ಪೌರುಷವು ನಿನಗೆ ಶುಭವನ್ನು ತರಲಿ. ಏಕೆಂದರೆ ಇಲ್ಲಿಂದ ಮುಂದೆ ಬ್ರಹ್ಮಜ್ಞಾನವನ್ನು ವಿವರಿಸಿ ಹೇಳಲಿರುವರು. ಆದರೆ ಬ್ರಹ್ಮಜ್ಞಾನವು ಅದೆಷ್ಟು ಪುಸ್ತಕಗಳಲ್ಲಿ ಬಂದಿಲ್ಲ, ಅದೆಷ್ಟು ಸಂತರು ಬ್ರಹ್ಮಜ್ಞಾನದ ಕುರಿತಾಗಿ ಮಾತನಾಡಿಲ್ಲ. ಮೋಕ್ಷವನ್ನು ಪಡೆಯುವುದು ಹೇಗೆ ಎಂಬುದನ್ನು ಶಿವಶರಣರಾದಿಯಾಗಿ, ದಾಸರಾದಿಯಾಗಿ ಅದೆಷ್ಟು ಜನ ಹಾಡಿಲ್ಲ. ಇಷ್ಟೆಲ್ಲ ಜನ ಹಾಡಿದರು, ಇಷ್ಟೆಲ್ಲ ಗುರುಗಳು ಹೇಳುತ್ತಾ ಬಂದರು. ಏಕೆ ಇನ್ನು ಬ್ರಹ್ಮಜ್ಞಾನ ಎಲ್ಲರಿಗೂ ಸಾಧಿತವಾಗಿಲ್ಲ ಎಂದರೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವಿರಬೇಕು. ಮೊದಲಿಗೆ ಮನಸ್ಸಿಟ್ಟು ಅದನ್ನು ಕೇಳಬೇಕು, ಕೇಳಿದ್ದನ್ನು ಒಳಗಡೆ ಅರಗಿಸಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು, ಅರ್ಥ ಮಾಡಿಕೊಂಡಿದ್ದನ್ನು ಆಚರಣೆಗೆ ತರಬೇಕು, ಆಚರಣೆಗೆ ತಂದ ಪ್ರಯತ್ನಗಳು ನಿರಂತರವಾಗಿ ಸಾಗಬೇಕು. ಆಗ ಮಾತ್ರವೇ ಆತ್ಮಜ್ಞಾನವಾಗಲಿ ಮೋಕ್ಷವಾಗಲಿ ಲಭ್ಯವಾಗುವುದೇ ಹೊರತು ಕೇವಲ ಆತ್ಮಜ್ಞಾನವೆಂಬುದೊಂದಿದೆ, ಯಾರೋ ಭಗವಂತ ಯಾವುದೋ ದೈವ ಅದನ್ನು ನಮಗೆ ಕೊಡುತ್ತದೆ ಎಂದು ಕುಳಿತರೆ ಯಾವುದೂ ಬರುವುದಿಲ್ಲ. ಪ್ರಯತ್ನವು ಬೇಕು. ಹೀಗೆ ಪೌರುಷದಿಂದಲೇ ಎಲೆ ರಘುತಿಲಕನೇ ಎಲ್ಲವನ್ನೂ ಪಡೆಯುವನು, ಇನ್ನು ಯಾವುದು ಫಲಪ್ರದವಲ್ಲ. ಆದ್ದರಿಂದ ನೀನು ಪ್ರಯತ್ನ ಮಾಡು, ಪೌರುಷವು ನಿನಗೆ ಶುಭವನ್ನು ತರಲಿ. ಅದರಿಂದ ಎಲೆ ರಾಮನೇ, ಪ್ರಯತ್ನ ಪುರಸ್ಸರವಾಗಿ ನೀನು ಮಾಡುವ ಪೌರುಷದಿಂದಲೇ ಶಾಶ್ವತವಾದ ಶ್ರೇಯಸ್ಸನ್ನು ಪಡೆಯುವೆ. ಅದನ್ನು ಪಡೆಯಲು ಬೇರೆ ಯಾವ ಮಾರ್ಗವೂ ಇಲ್ಲ. ಪ್ರಯತ್ನಪೂರ್ವಕವಾಗಿಯೇ ಯಶಸ್ಸನ್ನು ಪಡೆಯಬೇಕೇ ಹೊರತು ಅನ್ಯ ಮಾರ್ಗವಿಲ್ಲ. ಈಗ ಶ್ರೀರಾಮನು ಕೇಳುತ್ತಾನೆ, ಪ್ರಾಕ್ತನವಾದ ಅಂದರೆ ಹಿಂದೆ ಮಾಡಿದ ವಾಸನಾ ಜಾಲವು ನನ್ನನ್ನು ಹೇಗೆ ನಿಯೋಜಿಸುವುದೋ ನಾನು ಹಾಗೇ ಇರುವೆನು. ಅಂದರೆ ಹಿಂದೆ ನಾನು ಕಾರ್ಯವನ್ನು ಮಾಡುವಾಗ ನನ್ನ ಮನಸ್ಸಿನಲ್ಲಿ ಯಾವ ಯಾವ ಭಾವಗಳಿದ್ದವೋ, ಇಂತಿಂತಹ ಭಾವಗಳ ಕಾರಣದಿಂದಾಗಿ ಹಿಂದಿನಿಂದಲೂ ನಾನು ಕರ್ಮಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಅವು ನನ್ನನ್ನು ಹೇಗೆ ನಿಯೋಜಿಸಿಕೊಂಡು ಬಂದಿವೆಯೋ ನಾನು ಹಾಗೆಯೇ ಇರುವೆನು. ದೀನನಾದ ನಾನು ಇನ್ನು ಏನು ತಾನೇ ಮಾಡುವುದು? ನನ್ನಿಂದ ಏನು ಮಾಡಲು ಸಾಧ್ಯವಾಗುತ್ತದೆ? ನನ್ನ ಮನಸ್ಸಿನ ವಾಸನೆಗಳು, ನನ್ನ ಮನಸ್ಸಿನ ಸಂಕಲ್ಪಗಳಾಗಲಿ, ನನ್ನ ಮನಸ್ಸಿನಲ್ಲಿ ಬರುವ ಭಾವಗಳಾಗಲಿ, ನನ್ನ ಸ್ವಭಾವ ಹೇಗಿದೆಯೋ ಅದರಂತೆಯೇ ನಾನು ಇರುವುದೇ ಹೊರತು ಬದಲಾವಣೆ ಹೇಗೆ ಸಾಧ್ಯ? ಈಗ ವಸಿಷ್ಠರು ಹೇಳುತ್ತಾರೆ, ವಾಸನಾ ವ್ಯೂಹವು ಶುಭವೆಂದು ಅಶುಭವೆಂದು ಎರಡು ವಿಧವು. ರಾಮ, ಪ್ರಾಕ್ತನವು ಈ ಎರಡರಲ್ಲಿ ಒಂದಾಗಿರುವುದು. ಅಂದರೆ ಅದು ಒಂದೋ ಶುಭವಾಗಿರುವುದು, ಇಲ್ಲವೇ ಅಶುಭವಾಗಿರುವುದು. ನಿನಗೆ ಶುದ್ಧ ವಾಸನೆಯು ಅಂದರೆ ಶುಭವು ಇರುವುದಾದರೆ ಅದರಿಂದ ಕ್ರಮವಾಗಿ ಇನ್ನೂ ಶುದ್ಧತರವಾದ ಪದವಿಗಳನ್ನು ಹೊಂದುತ್ತಾ ಕೊನೆಗೆ ಶಾಶ್ವತವಾದ ಪದವಿಯನ್ನು ಹೊಂದುವೆ. ಒಂದು ವೇಳೆ ಅಶುಭ ವಾಸನೆಯು ನಿನಗೆ ಇರುವುದಾದರೆ ನಿನಗೆ ಸಂಕಟವು ಪ್ರಾಪ್ತವಾಗುವುದು. ಅದನ್ನು ಪ್ರಯತ್ನಪೂರ್ವಕವಾಗಿ ಬಲದಿಂದ ಗೆಲ್ಲಲೇಬೇಕು. ಅಂದರೆ ಹಣ, ಆಸ್ತಿ, ಪಾಸ್ತಿ, ಹೆಣ್ಣು, ಹಣ್ಣು, ಹೊನ್ನು, ಮಣ್ಣು ಇವುಗಳ ಮೋಹವೇನಾದರೂ ನಮ್ಮ ತಲೆಯಲ್ಲಿ ಇದ್ದಿದ್ದೇ ಆದರೆ, ಸರಿ ತಪ್ಪುಗಳನ್ನು ಇಲ್ಲಿ ಹೇಳುತ್ತಿಲ್ಲ, ಆ ರೀತಿಯಾದ ವಾಸನೆ ನಮ್ಮಲ್ಲಿ ಇದ್ದದ್ದೇ ಆದರೆ, ಹಿಂದಿನಿಂದಲೂ ನಾವು ಅದನ್ನು ಪಡೆದುಕೊಂಡೇ ಬಂದಿರುವುದಾದರೆ ಅದರ ಪರಿಣಾಮವೇನೆಂದು ಈ ವೇಳೆಗಾದರೂ ನಮಗೆ ಗೊತ್ತಾಗಿರಬೇಕಲ್ಲವೇ? ಇಂದು ಸಿಕ್ಕಂತಹ ಹೆಣ್ಣು, ಹೊನ್ನು, ಮಣ್ಣು ಎಲ್ಲವೂ ಕೂಡ ಕಾಲಕ್ರಮದಲ್ಲಿ ಇನ್ನಾರೋ ಕಿತ್ತುಕೊಂಡು ಹೋಗುತ್ತಾರೆ. ಯಾವುದು ನಮ್ಮ ಬಳಿ ಶಾಶ್ವತವಾಗಿ ಉಳಿಯುವುದಿಲ್ಲ, ಕೀರ್ತಿಯೇ ಇರಬಹುದು. ಹೀಗೆ ಹಲವು ವಾಸನೆಗಳು ನಮ್ಮ ಹಿಂದಿನ ಪ್ರಾಕ್ತನ
ನಮ್ಮ ಹಿಂದಿನ ಬದುಕನ್ನು ರೂಪಿಸಿಕೊಂಡು ಬಂದಿವೆ. ಆ ಎಲ್ಲ ವಾಸನೆಗಳು ನಮ್ಮ ತಲೆಯಲ್ಲಿ ಬಂದಿದ್ದರಿಂದ ಅದರ ಪರಿಣಾಮವೇನಾಗಿತು ಎಂಬುದನ್ನು ಕಂಡಿದ್ದೇವೆ. ಆ ಪರಿಣಾಮವನ್ನು ಕಂಡ ಮೇಲಾದರೂ ಯಾವುದು ಅಶುಭ ವಾಸನೆ, ಯಾವುದು ಶುಭ ವಾಸನೆ, ಯಾವುದನ್ನು ಪಡೆದುಕೊಳ್ಳುವುದರಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲದಂತಹ ವಸ್ತುವನ್ನು ಪಡೆಯಲು ಸಾಧ್ಯವೋ, ಜ್ಞಾನ ಅಥವಾ ಆತ್ಮವಿದ್ಯೆ ಎರಡೂ ಒಂದೇ. ಇದನ್ನು ಪಡೆಯುವುದರಿಂದ ಬೇರೆ ಯಾರು ನಮ್ಮಿಂದ ಅದನ್ನು ಕಿತ್ತುಕೊಳ್ಳಲೂ ಸಾಧ್ಯವಿಲ್ಲ. ಹಾಗೂ ಅದರ ಅಂತಿಮ ಫಲವು ಶುಭವೇ ಆಗಿರುತ್ತದೆ, ಸಂತೋಷವಾಗಿರುವಂತಹದ್ದೇ ಆಗಿರುತ್ತದೆ. ಇದನ್ನು ಅರಿತುಕೊಂಡು ಅಂತಹ ಫಲವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಾಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಅದರಿಂದಾಗಿ ಪರಮಸತ್ಯವನ್ನು ಪಡೆದುಕೊಳ್ಳಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿರುವ ವಾಸನೆ ಅಶುಭ ಎಂದು ಹೇಗೆ ಗೊತ್ತಾಗುತ್ತದೆ? ಅದರ ಪರಿಣಾಮವನ್ನು ನಾವು ಭೋಗಿಸಿದ್ದರೆ ಆಗ ಅದು ಅಶುಭ ಎಂದು ಗೊತ್ತಾಗುತ್ತದೆ. ಯೋಗ್ಯನಾದವನು ಅಂದರೆ ಪ್ರಾಜ್ಞನಾದವನು ಅಶುಭವೆಂದು ಗೊತ್ತಾಗಿದ್ದು ಅಶುಭ ಫಲವನ್ನು ನೀಡಿದ್ದುದು ಅದರ ಆಧಾರದ ಮೇಲೆಯೇ ಇದು ಅಶುಭ ಕರ್ಮವೆಂದು ಭಾವಿಸಿ ಅವುಗಳನ್ನು ಬಿಡುತ್ತಾ ಶುಭ ಕರ್ಮಗಳನ್ನು ಮೈಗೂಡಿಸಿಕೊಳ್ಳುತ್ತಾ ಹೋಗಬೇಕೇ ಹೊರತು ದೈವವು ನನ್ನ ಹಣೆಯಲ್ಲಿ ಬರೆದಿರುವುದೇ ಇದು, ನಾನು ಇದರಲ್ಲೇ ಬಿದ್ದು ಸಾಯುವೆ ಎಂದುಕೊಂಡಿದ್ದರೆ ಅಲ್ಲೇ ಬಿದ್ದು ಸಾಯುತ್ತಿರಬೇಕಾಗುತ್ತದೆಯೇ ಹೊರತು ಉದ್ಧರಿಸುವುದಕ್ಕೆ ಯಾವ ದೈವವೂ ಬರುವುದಿಲ್ಲ. ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕು, ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಳಬೇಕು. ಪುರುಷ ಪ್ರಯತ್ನವೆಂದು ಹೇಳುತ್ತಿರುವುದು ಇದನ್ನೇ. ನೀನು ಪ್ರಾಜ್ಞನು, ಚೈತನ್ಯ ಸ್ವರೂಪನು, ಈ ಜಡವಾದ ದೇಹವು ನೀನಲ್ಲ. ಹೀಗಿರಲು ಇನ್ನೊಂದು ಚೇತನವು ನಿನ್ನನ್ನು ಪ್ರೇರಿಸುತ್ತಿರುವುದು ಎಂಬುದಲ್ಲಿ ಯಾವುದೋ ದೈವವೆಂಬ ಮತ್ತೊಂದು ಚೈತನ್ಯವು ಪ್ರೇರೇಪಿಸುತ್ತಿಲ್ಲ. ನೀನೇ ಸ್ವತಃ ಶುದ್ಧ ಚೈತನ್ಯ. ನೀನು ಈ ದೇಹವಲ್ಲ, ನೀನು ಶುದ್ಧ ಚೈತನ್ಯ ಎಂಬುದನ್ನು ಅರಿತು ಯಾವುದೋ ಹೊರಗಿನ ಚೈತನ್ಯದ ಪ್ರೇರಣೆಗೆ ಆಶಿಸದೆ ಅದಕ್ಕಾಗಿ ಕಾಯದೆ ನಿನ್ನನ್ನು ನೀನೇ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಳ್ಳಬೇಕು. ಇನ್ನೊಂದು ಚೇತನವು ನಿನ್ನನ್ನು ಪ್ರೇರಿಸುವುದು ಎಂದರೆ ಅದನ್ನು ಪ್ರೇರಿಸುವ, ಅಂದರೆ ಇನ್ನೊಂದು ಚೇತನ ನಿನ್ನನ್ನು ಪ್ರೇರಿಸುತ್ತಿದ್ದರೆ ಆ ಚೇತನವನ್ನು ಪ್ರೇರಿಸುವ ಇನ್ನೊಂದು ಯಾವುದು? ಆ ಎರಡನೆಯದನ್ನು, ಆ ಇನ್ನೊಂದು ಚೇತನವೇನಾದರೂ ಈ ಚೇತನವನ್ನು ಪ್ರೇರಿಸುತ್ತಿದ್ದರೆ ಆ ಎರಡನೆಯ ಚೇತನವನ್ನು ಪ್ರೇರಿಸುವ ಮೂರನೆಯದು ಯಾವುದು? ಹೀಗೆ ಅನವಸ್ಥಾ ಎಂಬ ದೋಷವು ಬರುವುದು. ಅಂದರೆ ಒಂದನ್ನೊಂದು ಹೀಗೆ ಅಂತಿಮ ಕೊನೆಯೇ ಇಲ್ಲದಂತೆ ಒಂದನ್ನೊಂದು ಚೈತನ್ಯಗಳು ಪ್ರೇರೇಪಿಸುತ್ತಿರಬೇಕಾಗುತ್ತದೆ ಈ ಜಗತ್ತಿನಲ್ಲಿ. ಆದ್ದರಿಂದ ವಾಸ್ತವವಾಗಿ ಅಂತಹ ಅನವಸ್ಥಾ ಪ್ರಸಂಗವಿಲ್ಲ. ಬೇರೆ ಯಾವ ಹೊರಗಿನ ದೈವ ಎಂಬ ಚೈತನ್ಯವು ನಿನ್ನನ್ನು ಪ್ರೇರಿಸುವುದಿಲ್ಲ. ನಿನ್ನನ್ನು ನೀನೇ ಪ್ರೇರಿಸಿಕೊಳ್ಳಬೇಕು. ನೀನೇ ಶುದ್ಧ ಚೈತನ್ಯ ಸ್ವರೂಪ, ನೀನು ದೇಹವಲ್ಲ. ವಾಸನಾ ನದಿಯು ಶುಭ ಅಶುಭ ಎಂಬ ಎರಡು ಮಾರ್ಗಗಳಲ್ಲಿ ಹರಿಯುವುದು. ಪೌರುಷ ಪ್ರಯತ್ನಗಳಿಂದ ಅದನ್ನು ಅಡ್ಡಕಟ್ಟಿ ಶುಭ ಮಾರ್ಗದಲ್ಲಿಯೇ ಅದು ಹರಿಯುವಂತೆ ಮಾಡಿಕೊಳ್ಳಬೇಕು. ನನ್ನ ಜೀವನದಲ್ಲಿ ಬಂದಿರುವುದೇ ಇಷ್ಟು. ನಾನು ಮೊದಲಿನಿಂದಲೂ ಹೀಗೇ ನಡೆದುಕೊಂಡು ಬಂದಿರುವುದು, ಆದ್ದರಿಂದ ಮುಂದೆಯೂ ಹೀಗೇ ಸಾಗಿ ಹೋಗುತ್ತೇನೆ ಎಂದುಕೊಂಡವರಿಗೆ ಯಾವ ಬದಲಾವಣೆಯೂ ಆಗುವುದಿಲ್ಲ. ನದಿಯೂ ಕೂಡ ಆಗಾಗ ತನ್ನ ಪಾತ್ರವನ್ನು ಬದಲಿಸಿಕೊಳ್ಳುವುದು. ಹಾಗಿರುವಾಗ ನಮ್ಮ ಜೀವನ ಮಾರ್ಗವನ್ನು ನಾವು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಆದ್ದರಿಂದ ನಮ್ಮ ನಾವೇ ಶುದ್ಧ ಚೈತನ್ಯವಾಗಿರುವುದರಿಂದ ನಮಗೆ ನಾವೇ ಪ್ರೇರಣೆಯಾಗಿ ಯಾವುದು ಶುಭ ಮತ್ತು ಅಶುಭ ಎಂಬುದನ್ನು ಅರಿತು ಅಶುಭವನ್ನು ಅಡ್ಡಕಟ್ಟಿ ಶುಭದ ಮಾರ್ಗದಲ್ಲಿ ಮುಂದುವರಿಯಬೇಕು. ಬಲಿಷ್ಠರಲ್ಲಿ ಶ್ರೇಷ್ಠನಾದವನೇ ಶ್ರೀರಾಮನನ್ನು ಕುರಿತು ಹೇಳುತ್ತಿರುವುದು. ಅಶುಭದಲ್ಲಿ ನಿನ್ನ ಮನಸ್ಸು ಇದ್ದರೆ ಅದನ್ನು ಬಲವಂತವಾಗಿಯಾದರೂ ಶುಭದಲ್ಲಿ ತಂದು ಸೇರಿಸು. ಜಂತುವಿನ ಮನಸ್ಸು ಮಗುವಿನ ಹಾಗೆ, ಅಶುಭದಿಂದ ತಪ್ಪಿಸಿದರೆ ಶುಭವನ್ನೂ ಸೇರುವುದು. ಅದರಂತೆ ಬಲವಂತವಾಗಿ ಅದನ್ನು ಚಲಿಸುವಂತೆ ಮಾಡಬೇಕು. ಮನಸ್ಸನ್ನು ನಿಯಂತ್ರಿಸುವುದು ಸಾಧ್ಯವಿಲ್ಲ ಎಂದು ಹೇಳುವುದನ್ನು ಕೇಳಿದ್ದೇವೆ. ಆದರೆ ಅದೇ ಮನಸ್ಸು ಅದೆಷ್ಟು ನಿಸ್ಪೃಹ, ಅದೆಷ್ಟು ಮಗುವಿನಂತಹುದು ಎಂದರೆ ಯಾವುದರ ಕಡೆಗೆ ನಾವು ಅದನ್ನು ತಿರುಗಿಸುತ್ತೇವೆಯೋ ಆ ಕಡೆಗೆ ಅದು ತಿರುಗಿ ಆ ಮಾರ್ಗದಲ್ಲಿ ಸಾಗುತ್ತದೆ. ಚಂಚಲವಾದುದು ನಿಜ, ಆದರೆ ಲಗಾಮು ಹಿಡಿದು ಎಳೆದರೆ ಕುದುರೆ ನಾವು ಹೇಳಿದ ದಿಕ್ಕಿನಲ್ಲಿ ಓಡುತ್ತದೆಯೇ ಹೊರತು ಅದು ಓಡಿದ ದಿಕ್ಕಿಗೆ ನಾವು ಅದರ ಹಿಂದೆ ಹೋಗುವುದಲ್ಲ. ಹೀಗೆ ಚಿತ್ತವೆಂಬ ಬಾಲಕನನ್ನು ಸಮಾಧಾನವಾಗಿ ಹಿತವಾಕ್ಯಗಳನ್ನು ಹೇಳುತ್ತಾ ಮೆಲ್ಲಗೆ ಪೌರುಷದಿಂದ ವಶಪಡಿಸಿಕೊಳ್ಳಬೇಕು. ಈ ವಿಚಾರದಲ್ಲೂ ಕೂಡ ಆತುರ ಪಡಬಾರದು. ಮೆಲ್ಲಗೆ ಸಮಾಧಾನದಿಂದ
ನಿರಂತರ ಪ್ರಯತ್ನದಿಂದ ಮನಸ್ಸನ್ನು ವಶಪಡಿಸಿಕೊಳ್ಳಬೇಕು. ಪೂರ್ವದಿಂದಲೂ ಅಭ್ಯಾಸವಾಗಿರುವುದರಿಂದ ಈ ವಾಸನಾ ಜಾಲವು ಘನವಾಗಿರುವುದು. ಅದಕ್ಕೆ ಅಶುಭ ಮಾರ್ಗವೇ ಅಭ್ಯಾಸವಾಗಿ ಬಿಟ್ಟಿದ್ದರೆ ಆ ಮಾರ್ಗದಲ್ಲಿ ಸಾಮಾನ್ಯವಾಗಿ ಆ ಕುದುರೆಗಳಿರಬಹುದು, ಹಸುಗಳೇ ಇರಬಹುದು, ಬಿಟ್ಟರೆ ಅವಕ್ಕೆ ಅಭ್ಯಾಸವಾಗಿರುವ ಮಾರ್ಗದಲ್ಲಿಯೇ ನಿರಂತರವಾಗಿ ಸಾಗಿ ಹೋಗುತ್ತಿರುತ್ತವೆ. ಒಂದೆರಡು ಸಾರಿ ಆ ಮಾರ್ಗವನ್ನು ಬದಲಿಸಿ ಯಾವುದು ಒಳ್ಳೆಯ ಮಾರ್ಗವೋ ಆ ಮಾರ್ಗಕ್ಕೆ ತಂದಿದ್ದೇ ಆದರೆ ಕ್ರಮೇಣ ಹಳೆಯ ಅಭ್ಯಾಸಗಳು ಮರೆತು ಹೋಗಿ ಹೊಸ ಅಭ್ಯಾಸಗಳನ್ನು ಆ ಮನಸ್ಸು ಕೂಡ ಮೈಗೂಡಿಸಿಕೊಳ್ಳುತ್ತದೆ. ಶುಭವೇ ಆಗಿರಲಿ ಅಶುಭವೇ ಆಗಿರಲಿ, ಈಗ ಶುಭವಾಸನೆಯನ್ನೇ ದೃಢಪಡಿಸಿಕೋ. ಶತ್ರು ಸಂಹಾರಕನಾದ ಶ್ರೀರಾಮನೇ, ನಿನ್ನ ಪ್ರಾಕ್ತನ ವಾಸನೆಯು ಅಭ್ಯಾಸವಶದಿಂದ ಯಾವಾಗ ಫಲವಾಗುವುದೋ ಆಗ ಅಭ್ಯಾಸವು ಸಫಲವಾಯಿತು ಎಂದುಕೋ. ಅದುವರೆಗೆ ಅಭ್ಯಾಸ ಮಾಡು. ಅಂದರೆ ಪ್ರಾಕ್ತನ ಹಿಂದೆ ಮಾಡಿದ ಕರ್ಮಗಳ ವಾಸನೆ ಈಗ ತಿಳಿದಿದೆ, ಅದು ಅಶುಭವೆಂದು ಅರಿವಾದ ಕೂಡಲೇ ಅದನ್ನು ಶುಭದ ಕಡೆಗೆ ತಿರುಗಿಸಬೇಕು. ಆನಂತರ ಶುಭ ಫಲಗಳು ಬರಲಾರಂಭಿಸುತ್ತವೆ. ಆ ಶುಭ ಫಲಗಳು ಬರುತ್ತಿರುವುದೇ ನಮಗೆ ಸಿದ್ಧಿಯಾಗುತ್ತಿದೆ. ಅಂದರೆ ಇಲ್ಲಿ ಸಿದ್ಧಿ ಎಂದರೆ ಯಾವುದೋ ಹೊರಗಿನಿಂದ ಬರುವಂತಹ ಸಿದ್ಧಿ ಎಂದಲ್ಲ. ನಾವು ಮಾಡುವ ಕರ್ಮಗಳನ್ನು ಅಶುಭದಿಂದ ಶುಭದ ಕಡೆಗೆ ತಿರುಗಿಸಿದಾಗ ಆಗ ಉಂಟಾಗುವ ಫಲಗಳೇ ನಾವು ಅದರಲ್ಲಿ ಫಲಪ್ರದವಾಗುತ್ತಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಈಗಲೇ ಎಲೆ ಪಾಪರಹಿತನೇ, ನಿನ್ನ ವಾಸನೆಯು ಅಭ್ಯಾಸವಶದಿಂದ ದೃಢಪಡುವುದು. ಅದರಿಂದ ಶುಭಾಭ್ಯಾಸವನ್ನು ಮಾಡುವವನಾಗು. ಎಲೆ ರಾಮ, ಈ ವೇಳೆಗೆ ಆಗಲೇ ನಿನ್ನ ಅಶುಭ ವಾಸನೆಯು ಅಭ್ಯಾಸದಿಂದ ದೃಢವಾಗದಿದ್ದಲ್ಲಿ ಇನ್ನು ಮುಂದೆ ಅದು ದೃಢವಾಗುವುದಿಲ್ಲ. ಅದರಿಂದ ಸುಖವಾಗಿರು. ಅಶುಭ ವಾಸನೆ ಇರುವ ಸಾಧ್ಯತೆ ಇರುತ್ತದೆ, ದೃಢವಾಗಿಯೂ ಇರಬಹುದು. ಆದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ತಿರುಗಿಸಿದ ಮೇಲೆ ಅದೇ ಅಶುಭ ವಾಸನೆಯ ಬುಡ ಅಲ್ಲಾಡಲಾರಂಭಿಸುತ್ತದೆ. ಆಗ ಕ್ರಮೇಣವಾಗಿ ಅದು ಶುಭದ ಕಡೆಗೆ ತಿರುಗಿಕೊಳ್ಳುತ್ತದೆ. ಹೀಗೆ ಅಶುಭ ವಾಸನೆ ತನ್ನ ದೃಢತೆ ಕಳೆದುಕೊಳ್ಳುತ್ತಾ ಹೋಗುವುದು. ಅದೇ ರೀತಿ ಶುಭ ಮಾರ್ಗದಲ್ಲಿ ಅದು ದೃಢವಾಗುತ್ತಾ ಹೋಗುವುದೇ ಸ್ಪಷ್ಟವಾಗಿ ನಾವು ಮಾರ್ಗ ಬದಲಿಸಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಆ ನಂತರದಲ್ಲಿ ಮತ್ತೆ ಅದು ಹಳೆಯ ಮಾರ್ಗ ಹಿಡಿಯುವುದಿಲ್ಲ. ಹಾಗಂದ ಮಾತ್ರಕ್ಕೆ ಹಿಡಿಯುವುದೇ ಇಲ್ಲ ಎಂದಲ್ಲ, ಸಾಧ್ಯತೆಗಳಿದ್ದೇ ಇರುತ್ತವೆ. ಆದ್ದರಿಂದ ನಿರಂತರವಾಗಿ ಸಾಕ್ಷಿ ಭಾವದಲ್ಲಿ ಎಚ್ಚರವಾಗಿದ್ದು ಕಾಯುತ್ತಿರಬೇಕಾಗುತ್ತದೆ. ನನ್ನ ಪ್ರಾಕ್ತನ ವಾಸನೆಯು ಶುಭವೋ ಅಶುಭವೋ ಅದೇ ನನಗೆ ತಿಳಿಯದು. ಅಂದರೆ ನನ್ನ ಹಿಂದಿನ ಕರ್ಮಗಳು, ಹಿಂದಿನ ನನ್ನ ಸ್ವಭಾವಗಳೇನಿದೆಯೋ ಅದು ಶುಭಾಶುಭ ಎಂಬುದೇ ತಿಳಿಯದು ಎನ್ನುವುದಾದರೆ ಶುಭವನ್ನೇ ದೃಢಪಡಿಸು. ಈ ಶುಭವಾಸನೆಯು ಪ್ರವೃದ್ಧವಾದರೆ ಅದರಲ್ಲಿ ದೋಷವೇನೂ ಇಲ್ಲ. ಅಂದರೆ ಹಿಂದಿನಿಂದ ಬಂದಿರುವ ನನ್ನ ಸ್ವಭಾವ ಸರಿಯಾಗಿದೆಯೋ, ಶುಭವೋ ಅಶುಭವೋ ಅದೇ ನನಗೆ ಅರಿವಾಗುತ್ತಿಲ್ಲ. ಏಕೆಂದರೆ ನನಗೆ ಇದುವರೆಗೆ ಅಂತಹ ಕೆಟ್ಟ ಫಲಗಳೇನೂ ದೊರೆತಿಲ್ಲ ಎಂದಿದ್ದರೆ ಈಗ ನಿನಗೆ ಯಾವುದು ಶುಭವಾಸನೆ ಎಂಬುದು ಅರಿವಾಗಿದೆಯೋ, ಶಾಸ್ತ್ರಗಳ ಅಧ್ಯಯನದ ಮೂಲಕವೋ, ಗುರುಗಳ ಸತ್ಸಂಗದ ಮೂಲಕವೋ, ಅಥವಾ ಸತ್ಪುರುಷರೊಂದಿಗೆ ಸಮಾಗಮವಾದುದರ ಮೂಲಕವೋ, ಈ ಮೂಲಕ ಯಾವುದು ಶುಭವೆಂಬುದರ ಅರಿವಾಗಿದೆಯೋ ಅದರ ಕಡೆಗೆ ಮನಸ್ಸನ್ನು ತಿರುಗಿಸು. ಹಿಂದಿನದು ಶುಭವೇ ಆಗಿದ್ದರೆ ಎರಡು ಶುಭಗಳು ಸೇರಿ ಇನ್ನಷ್ಟು ಶುಭವೇ ಆಗುತ್ತದೆ. ಲೋಕದಲ್ಲಿ ಯಾವುದನ್ನು ಅಭ್ಯಾಸ ಮಾಡುವನೋ ಅವನವನು ಅದು ಅದೇ ಆಗುವನು. ಇದು ಬಾಲಕರಿಂದ ಹಿಡಿದು ಪ್ರಾಜ್ಞರವರೆಗೆ ನಿಸ್ಸಂದೇಹವಾಗಿ ಎಲ್ಲರೂ ಕಂಡುದು. ಹೀಗೆ ಅಭ್ಯಾಸ ಮಾಡುತ್ತಾ ಶುಭವಾಸನೆಯನ್ನು ಬೆಳೆಸಿಕೊಂಡು ಶ್ರೇಯಸ್ಸನ್ನು ಪಡೆದುಕೋ. ಪೌರುಷವನ್ನು ಚೆನ್ನಾಗಿ ಆಶ್ರಯಿಸು. ಇಂದ್ರಿಯ ಪಂಚಕವನ್ನು, ಪಂಚ ಜ್ಞಾನೇಂದ್ರಿಯಗಳನ್ನು ಜಯಿಸು. ನನಗೆ ಇನ್ನೂ ವಿವೇಕವೂ ಉದಯವಾಗಿಲ್ಲ, ಇನ್ನೂ ನಾನು ತತ್ವವನ್ನು ಅರಿಯನು, ನನಗೆ ಇನ್ನೂ ವಿವೇಕ ಉದಯವಾಗಿಲ್ಲ, ತತ್ವವನ್ನು ಅರಿಯನು ಎನ್ನುವುದಾದರೆ ಅದುವರೆಗೆ, ಆ ವಿವೇಕವು ಉದಯಿಸುವವರೆಗೆ ಗುರು ಮತ್ತು ಶಾಸ್ತ್ರಗಳು ಏನು ಹೇಳುವರೋ ಅದನ್ನು ಪ್ರಮಾಣವಾಗಿ ಅಂಗೀಕರಿಸಿ ಅವರು ಹೇಳಿದಂತೆ ಆಚರಿಸು. ಅನಂತರ ಪರವಸ್ತುವಿನ ಅರಿವಾಗಿ ಅಂತಃಕರಣದ ಮಾಲಿನ್ಯವು ನಿವೃತ್ತವಾಗಲು ಈ ಶುಭವಾಸನೆಯನ್ನು ಕೂಡ ಬಿಟ್ಟು ನೀನು ಸ್ವಸ್ಥ ಮನಸ್ಕನಾಗು. ಇದು ಅದ್ಭುತವಾದುದು. ಹಿಂದೆಯೇ ವಸಿಷ್ಠರು ಯಾವುದನ್ನು ಅನಂತ ಕಾಲದವರೆಗೆ ಮಾಡಬೇಕು ಎಂಬುದೇನಿಲ್ಲ. ಮೊದಲಿಗೆ ಅಶುಭ ವಾಸನೆಗಳಿಂದ ಮನಸ್ಸನ್ನು ತಿರುಗಿಸಿ ಶುಭವಾಸನೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗು. ಆ ಶುಭವಾಸನೆಯು ಒಂದು ಹಂತವನ್ನು ತಲುಪಿದೆ. ಅಂತಃಕರಣದ ಮಾಲಿನ್ಯವು ಸಂಪೂರ್ಣವಾಗಿ ಹೊರಟು ಹೋಗಿದೆ.
ಒಂದು ಸ್ವಸ್ಥ ಸ್ಥಿತಿಗೆ ಮನಸ್ಸು ತಲುಪಿದೆ ಎಂಬುದು ಅರಿವಾದಾಗ ಈ ಶುಭವಾಸನೆಯನ್ನೂ ಬಿಡಬೇಕಾಗುತ್ತದೆ. ಆಗ ಅಶುಭವನ್ನು ಶುಭವನ್ನು ಎರಡನ್ನೂ ಬಿಟ್ಟು ಸ್ವಸ್ಥ ಮನಸ್ಕನಾಗು. ಏಕೆಂದರೆ ಅಂತಿಮವಾಗಿ ಮಾಡುವುದೆಲ್ಲ ಸ್ವಸ್ಥ ಮನಸ್ಕನಾಗಿ ಅಲ್ಲಿ ಭಗವಂತನ ಅವತರಣಿಕೆಗೆ ಯೋಗ್ಯವಾದಂತಹ, ಇಲ್ಲಿ ಭಗವಂತನ ಅವತರಣಿಕೆ ಎಂಬುದು ಕೂಡ ರೂಢಿಯೇ. ಆದ್ದರಿಂದ ಆ ಸ್ವಸ್ಥ ಮನಸ್ಕನಾಗುವುದು ಮುಖ್ಯ. ಯಾವುದು ಶುಭವೆಂದು ಅತಿ ಮನೋಹರವೆಂದು ಆರ್ಯರಿಂದ ಸೇವಿತವಾಯಿತೋ ಅದನ್ನು ಶುಭವಾಸನಾಮಯವಾದ ಬುದ್ಧಿಯಿಂದ ಅನುಸರಿಸಿ ಶೋಕರಹಿತವಾಗಿರುವ ಪದವಿಯನ್ನು ಹೊಂದು. ಅನಂತರ ಆ ಶುಭವಾಸನೆಯನ್ನು, ಶೋಕರಹಿತವಾಗಿರುವ ಪದವಿಯನ್ನು ಹೊಂದು, ಆ ಪದವಿಯನ್ನು ಹೊಂದಿದ ನಂತರ ಶುಭವಾಸನೆಯನ್ನು ಬಿಟ್ಟು ಸುಖವಾಗಿರು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಕರ್ಮ ವಿಚಾರ ಎಂಬ 9ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.